ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಗೌಡ. ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಂಡೇ ಅಂದರೆ ಸ್ಪೆಷಲ್ಲು, ಅದರಲ್ಲೂ ಮಟನ್ ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಹೇಳ್ತೀನಿ, ಬನ್ನಿ. ಇಲ್ಲಿ ನಾನು 1 kg ಮಟನ್ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಉಪ್ಪು ಅರಿಶಿನವನ್ನು ಹಾಕಿಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಆದರೂ ಇದಕ್ಕೆ ಉಪ್ಪು ಅರಿಶಿನ ಕಲಸಿಡಬೇಕು. ಉಪ್ಪು ಚೆನ್ನಾಗಿ ಹೀರ್ಕೋಬೇಕು. ಇದನ್ನು ಬೇಯಿಸುವಾಗ ನಾನಿಲ್ಲಿ ಮತ್ತೆ ಉಪ್ಪನ್ನು ಸೇರಿಸ್ತಾ ಇಲ್ಲ. ಮತ್ತು ಇಲ್ಲಿ ನಾನೇನಂತಂದರೆ ಎಲ್ಲ ಪದಾರ್ಥಗಳನ್ನು ಹಸಿದಾಗೆ ಯೂಸ್ ಮಾಡ್ತಾ ಇದ್ದೀನಿ, ಯಾವುದನ್ನು ಹುರಿತಾ ಇಲ್ಲ. 4 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಉದ್ದುದ್ದವಾಗಿ ಸ್ಲೈಸಾಗಿ ಮಾಡ್ಕೋಬೇಕು. ಮತ್ತು 2 ಈರುಳ್ಳಿ ರುಬ್ಲಿಕ್ಕೋಸ್ಕರ ದೊಡ್ಡದಾಗಿ ಹೆಚ್ಕೋಬೇಕು. ಮತ್ತು 5 ಹಸಿಮೆಣಸು, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಆಗುವಷ್ಟು ಪುದೀನ, ಮತ್ತು 2 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 2 ಟೊಮೆಟೊ, 1 ಟೊಮೆಟೊವನ್ನು ಬೇಯಿಸಲಿಕ್ಕೆ, 1 ಟೊಮೆಟೊ ರುಬ್ಬಲಿಕ್ಕೆ ತೊಗೊಂಡಿದ್ದೀನಿ. ಇವಿಷ್ಟು ರುಬ್ಲಿಕ್ಕಾಯಿತು, ಅಂದರೆ ಪೇಸ್ಟ್ಗೆ. ಈಗ ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, 1 ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅಂದರೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಜಾಸ್ತಿ ತೆಂಗಿನಕಾಯಿಯನ್ನು ಬಳಸಬಾರ್ದು. ಮತ್ತು 4 ಸ್ಪೂನು ಅಚ್ಚ ಖಾರದ ಪುಡಿ, 2 ಸ್ಪೂನು ಗರಂ ಮಸಾಲೆ, ಮತ್ತು 2 ಸ್ಪೂನು ಯಾವುದಾದ್ರೂ ಸಾಂಬಾರು ಪುಡಿ, ಚಿಕನ್ನು, ಮಟನ್ನು, ತರಕಾರಿ, ನಿಮ್ಮ ಹತ್ರ ಯಾವುದು ಸಾಂಬಾರು ಪುಡಿ ಇದೆಯೋ ಅದನ್ನು ಬಳಸಿ. ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಅಂದರೆ ಒಂದು 20ರಿಂದ 25 ಕಾಳುಮೆಣಸು, ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ. ಮತ್ತು ನಾನಿಲ್ಲಿ ಕೆಂಪು ಮೆಣಸನ್ನು ಬಳಸ್ತಾಯಿದ್ದೀನಿ, ನಿಮಗೆ ಕಾಣ್ಬೋದು. ಇದು ನಾವು ಮಜ್ಜಿಗೆ ಮೆಣಸು ಅಂತ ಬಳಸ್ತೀವಿ. ಖಾರ ಜಾಸ್ತಿ ಇರೋಲ್ಲ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ಇದನ್ನು ಬಳಸ್ತಾ ಇರ್ಬೋದು. ನೀವೇನಂತೀರೋ ಅಂತ ನನಗೆ ಹೇಳಿ. ಮೆಣಸಿಗೆ ಇವಿಷ್ಟು ಸಾಮಾನನ್ನು ತೊಗೊಂಡಿದ್ದೀನಿ. ಇವಾಗ ನಾವು ರುಬ್ಬೋದನ್ನು ಫಸ್ಟು ರುಬ್ಕೊಬಿಡ್ಬೇಕು. ಪೇಸ್ಟ್ಗೆ ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮತ್ತು ತೊಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 4-5 ಹಸಿಮೆಣಸು, ಮತ್ತು ಹಳದಿ ಪುಡಿ, ಅರಿಶಿನ ತೊಗೊಂಡು ಫೈನಾಗಿ ರುಬ್ಕೊಳ್ಳೋಣ. ಮತ್ತು ಅದೇ ಪಾತ್ರೆಗೆ ನಾವು ಮಸಾಲ ಐಟಮನ್ನು ರುಬ್ಬಿಟ್ಕೊಬಿಡೋಣ. ತೊಗೊಂಡಿರುವಂತಹ ಎಲ್ಲ ಸಾಮಾನು ಹಾಕಿ ನಾವು ಇದನ್ನು ಫೈನಾಗಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಇದು ಅರ್ಧ ರುಬ್ಬಾದಮೇಲೆ ನಾವೇನು ಮಾಡಬೇಕು, ಇದಕ್ಕೆ 2 ಟೊಮೆಟೊ ತೊಗೊಂಡಿದ್ವಲ್ಲ, ಅದರಲ್ಲಿ 1 ಟೊಮೆಟೊವನ್ನು ಕಟ್ ಮಾಡಿ ರುಬ್ಬಬೇಕು. ನಾನಿವತ್ತು ಇಲ್ಲಿ ಗಾಣದಿಂದ ತಯಾರಾದ ಪ್ಯೂರ್ ಕೋಕೋನಟ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಇದು ಹೆಲ್ತ್ಗೂ ಒಳ್ಳೆಯದು, ಸಾಂಬಾರು ಚೆನ್ನಾಗಾಗತ್ತೆ. ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಇದಕ್ಕೆ 1-2 ಸ್ಪೂನು ಈ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿ, 2 ಈರುಳ್ಳಿ ರುಬ್ಬಲಿಕ್ಕೆ, 2 ಈರುಳ್ಳಿ ಇವಾಗ ನಾವು ಹುರಿಲಿಕ್ಕೆ. ಇದು ಮಟನ್ ಬೇಯಿಸ್ಕೊಳ್ಳಿಕ್ಕೆ ನಮಗೆ ಇದನ್ನು ಹುರಿಬೇಕು ನಾವು. ಕಲರ್ ಚೇಂಜ್ ಆಗಬೇಕು ಮತ್ತು ಸಾಫ್ಟ್ ಆಗಬೇಕು. ಇದು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರಿಬೇಕು. ಮತ್ತು ಒಂದು 4 ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಹಾಕಿ ಹುರಿದಿದ್ದೀವಿ. ಆಮೇಲೆ ನಾನಿಲ್ಲಿ ಉಪ್ಪು ಅರಿಶಿನವನ್ನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಮಟನ್ ಪೀಸು, ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಉಪ್ಪು ಹಾಕಿಟ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ತಾಯಿಲ್ಲ. ಇದು ಚೆನ್ನಾಗಿ ನಮಗೆ ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ. ಆ ನೀರನ್ನು ನಾವು ಡ್ರೈ ಮಾಡಬಾರ್ದು. ಕೆಲವೊಬ್ಬರು ಆ ನೀರನ್ನು ಡ್ರೈ ಮಾಡೋ ತನಕ ಹುರಿತಾರೆ. ನಾನಿಲ್ಲಿ ಡ್ರೈ ಮಾಡ್ತಾಯಿಲ್ಲ, ಅಲ್ಲಿ ಕಾಣಿಸುತ್ತೆ ನೋಡಿ. ಈ ನೀರಲ್ಲಿ ನಾನೇನು ಮಾಡ್ತೀನಿ, 2 ವಿಶಿಲನ್ನು ಹೊಡಿಸ್ತೀನಿ, ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು. ಈಗ ನೋಡಿ, ಮಟನ್ ಇಷ್ಟು ಸಾಫ್ಟಾಗಿ ಬೆಂದಿದೆ ನಮಗೆ. ನಾನು 2 ವಿಶಿಲನ್ನು ಹೊಡಿಸಿರೋದು. ಈಗ ನಾವೇನು ಮಾಡಬೇಕು, ಇದೇ ಕುಕ್ಕರನ್ನು ತೊಗೊಂಡು ನಾವು ಮತ್ತೆ 2 ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು, ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕಿಬಿಟ್ಟು ನಾವು
ಹುರಿಬೇಕು. ಈಗ ನಾವು ಇದರಲ್ಲಿರುವಂಥ ನೀರಿನ ಅಂಶ ಹೋಗೋ ತನಕ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಂತಹ ಮಟನ್ ಪೀಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಎಲ್ಲ ಕಡೆ ಅದು ಮಸಾಲೆ ಗ್ರೀನ್ ಮಸಾಲ ಅಂಟ್ಕೋಬೇಕು ಇದು. ಆಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲ ಪೇಸ್ಟ್, ಇದನ್ನು ಸೇರಿಸ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಇಟ್ಕೋಬಹುದು. ಮಟನ್ ಸಾಂಬಾರು ಯಾವಾಗಲೂ ತೆಳು ಇದ್ದರೆ ಚೆನ್ನಾಗಿರೋದು, ಜಾಸ್ತಿ ಮೀಡಿಯಮ್ ಇರಬೇಕು. ನಾನಿಲ್ಲಿ ಮತ್ತೆ ಅದು ಪಾತ್ರೆ ಒಳಗೆ ನೀರು ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಈ ಇದರಲ್ಲಿ ಇಟ್ಟಿದ್ದೀನಿ. ಇಷ್ಟು ಗಟ್ಟಿ ಇದ್ದರೆ ಸಾಕಾಗತ್ತೆ, ಜಾಸ್ತಿ ಗಟ್ಟಿ ಇರೋಕ್ಕಿಂತ ಇಷ್ಟು ಸಾಕು ನಮಗೆ ಅದು. ಯಾಕಂದರೆ ಅದು ಮಟನ್ ಸಾಂಬಾರು ಆರ್ದಂಗೆ ನಮಗೆ ಗಟ್ಟಿ ಆಗ್ತಾನೆ ಬರುತ್ತೆ, ಸಾಯಂಕಾಲನ ತನಕ ಗಟ್ಟಿ ಆಗುತ್ತೆ. ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೇಕು ರುಚಿ ನೋಡಿಬಿಟ್ಟು. ಆಮೇಲೆ ಮತ್ತೆ ಒಂದು ಟೊಮೆಟೊ ಇಟ್ಟಿದ್ವಲ್ಲ, 2 ಟೊಮೆಟೊ, ಒಂದನ್ನು ಮಸಾಲ ರುಬ್ಲಿಕ್ಕೆ ಹಾಕಿದ್ವಿ, ಇನ್ನೂ ಒಂದು ಟೊಮೆಟೊವನ್ನು ಹಾಕಿಬಿಟ್ಟು ನಾವು ಕ್ಲೋಸ್ ಮಾಡಿಬಿಟ್ಟು 1 ವಿಶಿಲನ್ನು ತೆಗೆಸ್ಕೊಂಡ್ರೆ ಸಾಕು. ನಾವಿಲ್ಲಿ ಟೋಟಲಾಗಿ 3 ವಿಶಿಲನ್ನು ತೆಗೆಸ್ಕೊಂಡಿದ್ದೀನಿ. ಆಮೇಲೆ ಓಪನ್ ಮಾಡಿಬಿಟ್ಟು ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ, ಇಲ್ಲಿ ಕೊಬ್ಬಿನ ಅಂಶವೂ ಇಲ್ಲ, ಎಣ್ಣೆ ಪ್ರಮಾಣವೂ ಜಾಸ್ತಿ ಇರೋಲ್ಲ. ಅದಕ್ಕೆ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಅಡುಗೆನೂ ಚೆನ್ನಾಗಾಗತ್ತೆ, ಹೆಲ್ತ್ಗೂ ಒಳ್ಳೆಯದು. ಇದು ಚಪಾತಿ, ಅನ್ನ, ಗೀ ರೈಸ್, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆ, ರೊಟ್ಟಿ, ವೈಟ್ ರೈಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಹೇಳಿ. ನಾನು ಹಾಕೋ ಈ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.